ಯಾಕೆ ಈ ಕಡೆ ಬಂದಿದ್ರಿ ಅಲ್ಲಿದ್ದೀರಲ್ಲ ಅಲ್ಲಿ ಮರಿ ಹೆಂಗೆ ಪ್ರಶಾಂತ ಎಳಿತಾ ಇರೋದು ಅಯ್ಯಪ್ಪ ಹಾಲು ಕುಡಿತಾನೆ ವಿಡಿಯೋ ಮಾಡೋಣ ಮಾಡೋಣ. ಶರೀಫ್ ಸರ್ ನಮಸ್ತೆ. ನಮಸ್ಕಾರ. ಇವತ್ತು ನಮ್ಮ ಸರಗೂರ್ ಭಾಗ ಮುಳಿಯೂರ್ ರೇಂಜ್ ಅಲ್ಲಿ ಒಂದು ಕಾಡಾನೆ ಸೆರೆಯಾಗಿದೆ. ಹೆಚ್ಚು ಕಮ್ಮಿ ಒಂದು 35 ವರ್ಷದ್ದು. ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಹಾಗೆ ನನ್ಗೆ ಒಂದು ಕ್ವಶನ್ ಇತ್ತು, ಏನಂದ್ರೆ ಇದು ಚೆರೆ ಏಟ್ಗಳಂದ್ರೇನು, ಇದು ಯಾಕೆ ನಮ್ಮ ರೈತರುಗಳು ಹೊಡಿತಾರೆ, ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಆನೆದು ಅಂತ ತಿಳ್ಕೊಬೇಕಾಯ್ತು. ಅಂದ್ರೆ ಕಿರಣ್, ಚರೆ ಅಂತ ಹೇಳಿದ್ರೆ ಎಲ್ಲಾ ರೈತರು ಕೂಡ ಈ ಚರೆಯಲ್ಲಿ ಮತ್ತೆ ಹೇರ್ ಫೈರ್ ಮಾಡ್ತಾರೆ, ಪಟಾಕಿ ಹೊಡಿತಾರೆ. ಬಿಟ್ರೆ ಯಾವ್ದೇ ಕಾರಣಕ್ಕೂ ಒಬ್ಬೊಬ್ರು ಏನ್ ಮಾಡ್ತಾರೆ, ಬಾಲ್ಸ್ ಹಾಕಿ ಹೊಡಿತಾರೆ. ಮತ್ತೆ ಚರೆ ಅಂತ ಹೇಳಿದ್ರೆ ಈ ತೋಟದ ಕೋವಿಲೆ ಇನ್ನೊಂದ್ ಕೋವಿ ಬರುತ್ತೆ, ಚರೆ ಹಾಕಿ ಹೊಡಿತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೋಗಿದ್ದೆ ಕಾಲ್ಗಳಿಗೆ ಹೋಗ್ಬಿಟ್ಟು ಮದ್ದೋಗಿ ಅದ್ರೊಳಗಡೆ ಹೋಗಿ ಕಾಲ್ ಒಳಗಡೆ ಸಿಕ್ಕಾಕೊಳ್ಳುತ್ತೆ. ಅದೇನ್ ನೋವು ಆಗುತ್ತೆ, ಮತ್ ಕಿವಾನು ಆಗೋ ಚಾನ್ಸಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಹಿಂದೆ ನೋಡಿರ್ಬೋದು ನೀವು, ಕೊಡಕ್ ಭಾಗದ ಹತ್ರ ಒಂದು ಕಾಜೂರು ಕರ್ಣ ಅಂತ ಒಂದು ಕಾಡಾನೆನ ಸೆರೆ ಹಿಡಿದಿದ್ರು. ಅದ್ರ ಕಾಲಲ್ಲಿ ಗಾಯ ಆಗ್ಬಿಟ್ಟು ಅದರಿಂದ ಒಂದು ಗುಂಡ್ಗಳನ್ನ ತೆಗಿತಾರೆ ಕಾಲಲ್ಲಿ. ಅದೇ ರೀತಿ ಇವತ್ತು ರೈತರು ಸಾವಾಗ್ತಾ ಇರೋದು ಸ್ವಲ್ಪ ಜನದ್ದು ಏನಂತ ಹೇಳಿದ್ರೆ, ಕಾರಣ ಏನಂತ ಹೇಳಿದ್ರೆ, ಇವತ್ತು ಯಾರೋ ಒಬ್ರು ಮಾಡುವಂತದ್ದು ಇದು. ಎಲ್ರೂ ಮಾಡಲ್ಲ, ಎಲ್ಲಾ ರೈತರು ಕೂಡ ಮಾಡಲ್ಲ. ಬೆಳೆ ನಷ್ಟ ಮಾಡ್ತು, ಈಗ ಅದಕ್ಕೆ ಹೊಟ್ಟೆಗ್ ಬೇಕು, ಅದು ಕಾಡಿಂದ ನಾಡಿಗೆ ಬರುತ್ತೆ. ಯಾಕಂದ್ರೆ ಕಾಡಲ್ಲೇ ಇವತ್ತು ಅದಕ್ಕೆ ಬೇಕಾದಂತ ಆಹಾರ ಸಿಕ್ಕಿದ್ರೆ, ನೀರ್ ಸಿಕ್ಕಿದ್ರೆ ಅದು ಯಾಕೆ ನಾಡಿಗೆ ಬರುತ್ತೆ. ಇದು ಪದೇ ಪದೇ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮನುಷ್ಯ ಮಾಡೋ ತಪ್ಪಿಗೆ ಇದಕ್ಕೆಲ್ಲ ಕಾರಣನೇ ಇವತ್ತು ಮನುಷ್ಯ. ಕಾಡು ಪ್ರಾಣಿಗಳಿಂದ ಸಾವಾಗ ಕಾರಣನೇ ಮನುಷ್ಯ. ಯಾಕಂತ ಹೇಳಿದ್ರೆ ಇವತ್ತು ನೋಡಿ, ಇವತ್ತು ಸರ್ಕಾರ ಮತ್ತೆ ಇಲಾಖೆಯವರು ಕಾಡಲ್ಲೇ ಅದಕ್ಕೆ ಬೇಕಾಗುವಂತಹ ಆಹಾರನ ಉತ್ಪತ್ತಿ ಮಾಡಿದ್ರೆ ಇವತ್ತು ನಾಡಿಗೆ ಬಂದು ರೈತರ ಜಮೀನಿಗೆ ಬಂದು ನಷ್ಟ ಮಾಡುವಂತದ್ದು ಇರಲ್ಲ. ಅದರಲ್ಲೂ ರೈತರು ಇವತ್ತು ಕೂಡ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವತ್ತು ಅದಕ್ಕೆ ಬಂದ್ಬಿಡ್ತು ಹೊಲಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಏನ್ ಮಾಡ್ತಾರೆ, ಅದನ್ನ ಓಡ್ಸಕ್ಕೋಸ್ಕರ ಪಟಾಕಿ ಯೂಸ್ ಮಾಡ್ತಾರೆ. ಪಟಾಕಿ ಯೂಸ್ ಮಾಡೋದ್ರಿಂದ ಶಬ್ದ ಬರುತ್ತೆ, ಅದು ಬಂದಿದ್ದ ರೈತರ ಜಮೀನಿಗೆ ಬಂದು ಮತ್ ಕಾಡಿಗೆ ವಾಪಸ್ ಹೋಗ್ಬಿಡುತ್ತೆ. ನಿಲ್ಲಲ್ಲ, ಪಟಾಕಿ ಶಬ್ದಕ್ಕೆ ನಿಲ್ಲಲ್ಲ. ಮತ್ತೆ ಹೇರ್ ಫೈರ್ ಮಾಡ್ತಾರೆ ಕೋವಿ ಇದ್ದವರು. ಆದ್ರೆ ಡೈರೆಕ್ಟ್ ಆಗಿ ಬಾಲ್ಸಾಕ್ ಹೊಡಿಯೋದು ಎಷ್ಟ್ರ ಮಟ್ಟಿಗೆ ಸರಿ ಇದು ರೈತರು ಆ ಜನಗಳು ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಎಲ್ರೂ ಮಾಡ್ತಾರಂತ ನಾನು ಹೇಳ್ತಾ ಇಲ್ಲ. ಯಾಕಂದ್ರೆ ನಮ್ ಸೈಡು ಬೇಲೂರು ಸಕಲೇಶ್ಪುರ ರೇಂಜ್ ಅಲ್ಲಿ ಇವತ್ತು ನಾವು ಕೂಡ ಓಡಿಸ್ತೀವಿ. ಒಬ್ರು ಜಮೀನಿಗೆ ಬಂದು ಕಷ್ಟಪಟ್ಟು ಬೆಳ್ದಿರ್ತಾರೆ, ಬಂದ ತಕ್ಷಣ ನಾವೇನೋ ಅದಕ್ಕೆ ಗುಂಡೇಟ್ ಹೊಡಿಯಕ್ ಹೋಗಲ್ಲ, ಏನಿಲ್ಲ. ಪಟಾಕಿ ಸಿಡ್ಸಿದ್ರೆ ಏನಾಗುತ್ತೆ, ಶಬ್ದಕ್ಕೆ ಅದು ಒಂದ್ ಕಡೆಯಿಂದ ಒಂದ್ ಕಡೆ ಬೇರ್ಪಡುತ್ತೆ. ಇವತ್ತು ಏರ್ ಗನ್ಗಳಲ್ಲಿ ದಪ್ಪ ಬಾಲ್ಸ್ ಹಾಕ್ಬಿಟ್ಟು ಅದಕ್ಕೆ ಕಾಲಿಗೆ ಹೊಡೆಯೋದು, ಮತ್ತೆ ಚರೆ ಹಾಕಿ ಹೊಡೆಯೋದು. ಚರೆ ಅಂದ್ರೆ ಅದು ಕೂಡ ಒಂಥರ ಬುಲೆಟ್ ತರ ಬರುತ್ತೆ, ಅದೋಗಿ ಕಾಲಿಗೆ ಹೋಗಿ ಚುಚ್ಕೊಳ್ಳುತ್ತೆ. ಅದೇನಾಗುತ್ತೆ, ಅಲ್ಲೇ ಕಾಡು ಪ್ರಾಣಿಗಳಿಗೆ ನೋಡಿ ಏನು ಚಿಕಿತ್ಸೆ ಇಲ್ಲ, ಪ್ರಕೃತಿನೇ ಚಿಕಿತ್ಸೆ. ಕಾಡಲ್ಲೇ ಏನಾಗುತ್ತೆ, ಕಾಲ್ ಊದೋದು, ಕಿವ ತುಂಬೋದು, ಅದೆಲ್ಲ ಮನ್ಸಲ್ಲಿ ಇಟ್ಕೊಂಡಿರುತ್ತೆ. ಒಬ್ರು ಮಾಡೋ ತಪ್ಪಿಂದ ಯಾರಾದ್ರೂ ಒಬ್ರು ಪಟಾಕಿ ಹೊಡಿಯಕ್ ಹೋದ್ರು ಕೂಡ ಏನ್ ಮಾಡುತ್ತಂತೆ ಕಾಡಾನೆಗಳು, ನಮ್ಗೇನೋ ಮಾಡಕ್ ಬಂದಿದಾರಂತ ಅವ್ರ ಮೇಲೆ ದಾಳಿ ಮಾಡುತ್ತೆ. ಅದೇ ರೀತಿ ಇವತ್ ಮಾಡಿದಂತ ಕಾರ್ಯಾಚರಣೆನೂ ಕೂಡ ಈ ಒಂದು ಕಾಡಾನೆನೂ ಕೂಡ ಒಬ್ರು ರೈತರ ಮೇಲೆ ದಾಳಿ ಮಾಡುತ್ತೆ. ದಾಳಿ ಮಾಡ್ತು ಅಂತ ಹೇಳ್ಬಿಟ್ಟು ಇವತ್ತೇನ್ ಮಾಡ್ತಾರೆ, ಅದನ್ನ ಕಾರ್ಯಾಚರಣೆ ಮಾಡ್ತಾರೆ. ಅದಕ್ಕೂ ಕೂಡ ನೋಡಿ ಇವತ್ತು ಬಂದಿರುವಂತ ಮಾಹಿತಿ ಕಿರಣ್, ಅದ್ರ ಕಾಲಲ್ಲೂ ಕೂಡ ತುಂಬಾ ಏಟ್ಗಳಾಗಿದೆ, ಕಲ್ಲಲ್ಲಿ ಹೊಡೆದಿರುವಂತ ಏಟ್ಗಳಾಗಿದೆ ಅಂತ ಕೇಳ್ಪಟ್ಟೆ ನಾನು. ಇದಕ್ ಕಾರಣನೇ ಅದು, ಒಬ್ರ ಮೇಲೆ ದಾಳಿ ಮಾಡಕ್ ಕಾರಣನೇ ಒಂದು ಕಲ್ಲಲ್ಲಿ ಹೊಡೆಯೋದು, ಬಾಲ್ಸ್ ಹಾಕಿ ಹೊಡೆಯೋದು ಆನೆನ. ಅದ್ರ ಮುಂದೆ ಮನುಷ್ಯರು ಆತರ ಮಾಡ್ದಾಗ ಏನಾಗುತ್ತೆ, ಅದು ಮನ್ಸಲ್ಲಿ ಇಟ್ಕೊಂಡಿರುತ್ತೆ, ಕಣ್ಣಲ್ಲಿ ಇಟ್ಕೊಂಡಿರುತ್ತೆ.
ಮನುಷ್ಯ ನಮಗ್ ತೊಂದರೆ ಕೊಡ್ತಾನೆ. ಅದಕ್ಕೆ ಅಷ್ಟೇ ಗೊತ್ತಿರುತ್ತೆ. ಅದಕ್ ನೋಡಿ ಕಾಡ್ ಯಾವ್ದು, ನಾಡ್ ಯಾವ್ದು, ರೈತರ ಜಮೀನ್ ಯಾವ್ದು, ಅದಕ್ಕೆ ಏನೂ ಗೊತ್ತಿಲ್ಲ. ಅದಕ್ಕೆ ದೊಡ್ಡ ಹೊಟ್ಟೆ ಇದೆ, ಅದಕ್ಕೆ ಹೊಟ್ಟೆಗ್ ಬೇಕಾಗಿರುತ್ತೆ ಆಹಾರ. ಅದು ಹೊಟ್ಟೆ ತುಂಬಿಸ್ಕೊಳಕ್ ಬರುತ್ತೆ. ಅದೇನ್ ದುಡ್ಡು ಮಾಡಕ್ಕೋಸ್ಕರ ಬರಲ್ಲ. ಈ ಒಂದ್ ಬೆಳೆನ ತಗೊಂಡೋಗಿ ಯಾರಿಗೂ ಮಾರಲ್ಲ ಪ್ರಾಣಿ. ಅದ್ರ ಹೊಟ್ಟೆ ದೊಡ್ಡ ಹೊಟ್ಟೆ ಕೊಟ್ಟಿದ್ದಾನೆ ದೇವ್ರು, ಅದನ್ನ ತುಂಬಿಸ್ಕೊಳಕ್ಕೋಸ್ಕರ ಅದು ಕಾಡಿಂದ ಬಂದ್ಬಿಟ್ಟು ನಾಡಿಗ್ ಬಂದ್ ಇವತ್ತು ಆ ಕೆಲ್ಸನ ಮಾಡುತ್ತೆ ಕಿರಣ್. ಹಂಗೆ ಕಾಜೂರ್ ಕರ್ಣ ಅಂತ ಹೇಳಿದ್ರಿ, ಅದಕ್ಕೂ ಕೂಡ 4 ಬುಲೆಟ್ ತೆಗ್ದಿದ್ರು ಕಾಲಿಂದ. ಹೌದು, 4 ಬುಲೆಟ್ ಕಿವ ತುಂಬಿರುತ್ತೆ, ಅದನ್ನ ತೆಗಿತಾರೆ. ಅದು ನೀವು ಎಲ್ಲಾ ವಿಡಿಯೋಗಳಲ್ಲಿ ನೋಡಿರ್ತೀರಾ ನೀವು. ಅದು ಸಹಜವಾಗಿ ಆತರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನ ಮೇಲೆ ನಾನ್ ಹೋದ್ರು ಕೂಡ ನಾನ್ ಪ್ರೇಮಿ ಇದೀನಿ, ಅದಕ್ಕೆ ಪ್ರೇಮಿ ಅಂತ ಗೊತ್ತಾಗಲ್ಲ. ಇವನು ನನ್ನ ಅಟ್ಯಾಕ್ ಮಾಡಕ್ ಬಂದಿದ್ದಾನೆ, ಇವ್ನು ನನ್ ಮೇಲೆ ದಾಳಿ ಮಾಡಕ್ ಬಂದಿದ್ದಾನೆ ಅಂತ ಅದೇ ಒಂದ್ಸತಿ ನಮ್ಮ ಮೇಲೆ ದಾಳಿ ಮಾಡ್ಬಿಡುತ್ತೆ. ಅದ್ ಯಾಕಂದ್ರೆ ಅದು ಪ್ರಾಣಿ ಇದೆ. ಅದಕ್ಕೆ ಮನುಷ್ಯನಷ್ಟು ದೇವ್ರು ಬುದ್ಧಿ ಕೊಟ್ಟಿಲ್ಲ. ಮನುಷ್ಯನ್ಗೆ ಎಲ್ಲಾ ಬುದ್ಧಿ ಇದೆ. ನಾವು ಈ ರೀತಿ ಮಾಡಿದ್ರೆ ಈ ರೀತಿ, ಇದ್ ಮಾಡಿದ್ರೆ ತಪ್ಪು, ಇದ್ ಮಾಡಿದ್ರೆ ಸರಿ ಅಂತ ನಮ್ಗೆಲ್ಲಾ ಗೊತ್ತಿದೆ. ಆದ್ರೂ ಕೂಡ ನಾವು ತಪ್ಪುಗಳನ್ನ ಮಾಡ್ತಾ ಇದೀವಿ. ಇವತ್ತು ಪ್ರಾಣಿ ಇದೆ, ಅದಕ್ಕೆ ಜೀವಕ್ಕೆ ಏನಾದ್ರು ತೊಂದರೆ ಮಾಡಕ್ ಬಂದಾಗ ಅದೇನ್ ಮಾಡುತ್ತೆ, ಏಕಾಏಕಿ ಯಾರ ಮೇಲಾದ್ರೂ ದಾಳಿ ಮಾಡುತ್ತೆ ಕಿರಣ್. ಹೌದು ಸರ್, ಈಗ ಇದನ್ನ ರಾಂಪುರ, ನಮ್ಮ ಬಂಡೀಪುರ ಕ್ಯಾಂಪ್ಗೆ ಶಿಫ್ಟ್ ಮಾಡಿ ಕ್ರಾಲಲ್ಲಿ ಪಳಗಿಸ್ತಾರಂತೆ. ಹೌದು, ಬಂಡೀಪುರ ರಾಂಪುರ ಕ್ಯಾಂಪ್ಗೆ ಶಿಫ್ಟ್ ಮಾಡ್ತಾ ಇದಾರೆ. ಒಂದು ಚೆನ್ನಾಗಿ ಪಳಗಿಸಿ ಒಂದು ಮುಂದಕ್ಕೊಂದು ಒಳ್ಳೆ ಕಾರ್ಯಾಚರಣೆಯಲ್ಲಿ ಬಳಸ್ಲಿ ಅಂತ ನಾನು ಹೇಳ್ತೀನಿ ಕಿರಣ್. ಯಾಕಂದ್ರೆ ಇವತ್ ನೋಡಿ, ನಮ್ಮ ಪ್ರಶಾಂತ, ಸುಗ್ರೀವ, ಧನಂಜಯ, ಏಕಲವ್ಯ, ನಮ್ಮ ದುಬಾರಲ್ಲೇ ಹುಟ್ಬೆಳ್ದಂತ ಅಯ್ಯಪ್ಪ 2ನೇ ಕಾರ್ಯಾಚರಣೆ ಅದರದ್ದು. ಅದು ಚೆನ್ನಾಗಿ, ತುಂಬಾ ಚೆನ್ನಾಗಿ ನೋಡಿ. ಇವತ್ತು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದಂತ ಕಾರ್ಯಾಚರಣೆ ಡಾಟ್ ಆವಾಗ್ಲೇ ಮಾಡಿತಾರಂತೆ, ಬೆಳಗಿನ ಜಾವನೆ. ಮತ್ತೆ 10 ಗಂಟೆ ಹೊತ್ತಿಗೆ ಈ ಕಾಡನ್ನ ನಾವು ಸೆರೆ ಹಿಡ್ದೇ ಆಗುತ್ತೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಎಷ್ಟು ಬೇಗನೆ ಒಂದು ಬೆಳಗಿನ ಜಾವನೆ ಅಷ್ಟು ಬೇಗ ಒಂದು ಕಾಡಾನೆನ ಸೆರೆ ಹಿಡಿಯೋದಂದ್ರೆ ಅಷ್ಟು ಸುಲಭದ ಮಾತಿಲ್ಲ. ಇಲಾಖೆಯವರು ಮತ್ತೆ ನಮ್ಮ ಸಾಕಾನೆಗಳ ಮಾವುತರಾಗಿರ್ಬೋದು, ಮತ್ತೆ ವಸೀಂ ಡಾಕ್ಟರ್ ಆಗಿರ್ಬೋದು, ಮತ್ತೆ ರಂಜನ್ ಸರ್ ಆಗಿರ್ಬೋದು, ಆ ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತಾನು ನಾನು ಹೇಳ್ತೀನಿ. ಮತ್ತೆ ಇವತ್ತು ಇಲಾಖೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಸರ್ಕಾರ ಮುಂದೆ ಬಂದು ಕಾಡು ಪ್ರಾಣಿಗಳಿಗೂ, ಕಾಡಾನೆಗಳಾಗ್ಲಿ ಯಾವ್ದೇ ಆಗ್ಲಿ, ಅದಕ್ಕೆ ಕಾಡಲ್ಲೇ ಅದಕ್ಕೆ ಬೇಕಾಗುವಂತ ಆಹಾರನ ಉತ್ಪತ್ತಿ ಮಾಡಿ, ಅದಕ್ಕೆ ಬೇಕಾಗುವಂತ ನೀರ್ನ ಅಲ್ಲಿ ಕೊಡಿ, ಕೆರೆನ ತೋಡಿಸಿ ಅಲ್ಲಿ. ಅದ್ ಯಾಕೆ ನಾಡಿಗೆ ಬರುತ್ತೆ, ಯಾಕೆ ರೈತರ ಜಮೀನ ಹಾಳು ಮಾಡುತ್ತೆ ಅಂತ ಹೇಳ್ತೀನಿ ಕಿರಣ್. ಓಕೆ ಸರ್, ಇದು ನಮ್ಮ ಅಭಿಮನ್ಯು ಇಲ್ದೆ ಸುಮಾರು ಕಾರ್ಯಾಚರಣೆ ಮಾಡಿದೆ. ಈಗ 2 ವರ್ಷ ಆಯ್ತು ಅಭಿಮನ್ಯು ಬಂದಿ. ನಮ್ಮ ಸಾಕಣೆಗಳು ನೋಡಿ, ಸುಗ್ರೀವ ಆಗಿರ್ಬೋದು, ಏಕಲವ್ಯ ಮಧ್ಯದಲ್ಲೇ ಕೆಲಸ ಮಾಡಿದೆ. ನಮ್ಮ ಅಭಿಮನ್ಯು ಅರ್ಜುನ ಯಾವ ತರ ಕೆಲಸ ಮಾಡ್ತಿತ್ತು ಅದೇ ತರ ಮಾಡಿದೆ. ತುಂಬಾ ಖುಷಿ ಆಯ್ತು ನಮಗೂ ನೋಡಿ ಸರ್. ಹೌದು, ನಾನು ಕೇಳಿದ್ದಿದೆ ಫಸ್ಟ್. ಯಾಕಂದ್ರೆ ಮದದಲ್ಲಿರುವಂತ ಅಭಿಮನ್ಯು ಮತ್ತೆ ಅರ್ಜುನ ಮದದಲ್ಲಿದ್ರು ಕೂಡ ಕಾರ್ಯಾಚರಣೆಯನ್ನ ಬಳಸ್ತಾ ಇದ್ರು. ಮದದಲ್ಲಿದ್ದಾಗ್ಲೇ ಅರ್ಜುನನ ಒಂದು ವೀರಮರಣ ಹೊಂದಿದ್ದು ಕೂಡ ಮದದಲ್ಲೇ ಇತ್ತು ಅರ್ಜುನ ಕಾರ್ಯಾಚರಣೆಯಲ್ಲಿ. ಅಭಿಮನ್ಯು ಕೂಡ ಮದದಲ್ಲಿದ್ದಾಗ ಕಾರ್ಯಾಚರಣೆಗೆ ಬಳಸಿದಾರೆ. ಯಾಕಂದ್ರೆ ಅದ್ರ ಮಾವುತರು ಮತ್ತೆ ಅವರ ಅಟ್ಯಾಚ್ಮೆಂಟ್ ತುಂಬಾ ಇರುತ್ತೆ. ಅವ್ರು ಹೇಳಿದ ಮಾತು ಕೇಳುತ್ತೆ, ಬೇರೆಯವ್ರಿಗೆ ಯಾರಿಗೂ ಹತ್ರ ಸೇರ್ಸಲ್ಲ. ಅಂತದ್ರಲ್ಲಿ ಇವತ್ತು ಮದ ಬಂದಿರುವಂತ ನಮ್ಮ ಏಕಲವ್ಯ ಮತ್ತೆ ಸುಗ್ರೀವ ಆನೆನ ತಗೊಂಡ್ ಬಂದು ಕಾರ್ಯಾಚರಣೆ ಮಾಡಿದಾರ ಅಂದ್ರೆ ಇವತ್ತು ಖುಷಿ ಪಡುವಂತ ವಿಚಾರ. ಯಾಕಂತ ಹೇಳಿದ್ರೆ ಮದದಲ್ಲಿ ಇರ್ಬೇಕಾದ್ರೆ ಯಾವ್ದೇ ರೀತಿ ಕಾರ್ಯಾಚರಣೆಗೆ ಬಳಸಕ್ ಆಗೋದಿಲ್ಲ. ಯಾಕಂದ್ರೆ ಹೇಳಿದ ಮಾತು ಕೇಳಲ್ಲ, ಮಾವುತರು ಮಾತೆ ಕೇಳಲ್ಲ. ಅಂತದ್ರಲ್ಲಿ ಇದು ತುಂಬಾ ಚೆನ್ನಾಗಿ ನಿಭಾಯಿಸಿದೆ ಅಂತಾನೆ ಹೇಳ್ತೀನಿ ಕಿರಣ. ಯಾಕಂದ್ರೆ ಇದು ಖುಷಿ ಪಡುವಂತ ವಿಚಾರ. ಎಲ್ರು ಕೂಡ ಇಲಾಖೆಯವರು ಆಗಿರ್ಬೋದು, ಮಾವುತರು ಕೂಡ ಆಗಿರ್ಬೋದು, ಮಾವುತರಿಗೆ ಅವರಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಇವತ್ತು ಅವ್ರು ಹೇಳಿದ ಮಾತನ್ನ ಇಷ್ಟು ಚೆನ್ನಾಗಿ ಕೇಳ್ತಾ ಇದೆ, ಮದದಲ್ಲೂ ಇಷ್ಟು ಚೆನ್ನಾಗಿ ಕಾರ್ಯಾಚರಣೆ ಮಾಡಿದೆ ಅಂತ ಹೇಳಿದ್ರೆ ಒಂದು ಅಷ್ಟು ಸುಲಭನೂ ಅಲ್ಲ. ಅದು ಕೇಳಿದೆ ಅಂದ್ರೆ ಖುಷಿ ಪಡುವಂತ ವಿಚಾರ. ಮುಂದಕ್ಕೂ ಕೂಡ ಒಂದು ಒಳ್ಳೊಳ್ಳೆ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ಬೋದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಕಿರಣ್, ನಮ್ಮ ಅಭಿಮನ್ಯು ಮದ ಇರ್ಬೇಕಾದ್ರೆ ಯಾವ ರೀತಿ ಮಾಡ್ದ, ಮತ್ತೆ ಹುಲಿ ಕಾರ್ಯಾಚರಣೆ ಯಾವ ರೀತಿ ಮಾಡ್ದ, ಮತ್ತೆ ನಮ್ಮ ಬಲಿಷ್ಠ ಅಂತ ಹೇಳಿದ್ರೆ ಎಷ್ಟೋ ಒಂದು ಬಲಿಷ್ಠ ಆನೆಗಳನ್ನ ಸಾಕಾನೆಗಳು ಹತ್ರ ಹೋಗಕ್ ಹೆದರುವಂತ ಸಂದರ್ಭದಲ್ಲಿ ನಮ್ಮ ಅಭಿಮನ್ಯು ಬಂದು ಆ ಕಾರ್ಯಾಚರಣೆನ ಮುಂದುವರಿಸಿರೋದು ಇದೆ. ಮತ್ತೆ ಆ ಇಲಾಖೆಯವರಿಗೂ ತುಂಬಾ ಜನದ ಪ್ರಾಣ ಉಳಿಸಿರೋದು ಇದೆ. ಎಲ್ಲೋ ಒಂದು ಭದ್ರಾ ಒಂದು ನಾನು ಕೇಳ್ಪಟ್ಟಿರೋದು, ಭದ್ರಾ ಅರಣ್ಯ ಪ್ರದೇಶದಿಂದ ಮುಂದೆ, ಭದ್ರಾವತಿಯಿಂದ ಮುಂದೆ ಒಂದು ಕಾರ್ಯಾಚರಣೆಗೆ ಹೋಗ್ಬಿಟ್ಟು ಅಲ್ಲಿದ್ದಂತ ಕಾಡಾನೆನ ಸೆರೆ ಹಿಡಿಯೋಕ್ ಹೋದಾಗ ಅಲ್ಲಿ ಬೇರೆ ಒಂದು ಕಾಡಾನೆ ಬರುತ್ತೆ, ಬಲಿಷ್ಠವಾದ ಕಾಡಾನೆ. ಆ ಸಂದರ್ಭದಲ್ಲಿ ಎಷ್ಟೋ ಇಲಾಖೆಯವರ ಪ್ರಾಣ ಉಳಿಸಿರುತ್ತೆ ನಮ್ಮ ಅಭಿಮನ್ಯು. ಅವತ್ತು ಬೇರೆ ಸಾಕಾನೆಗಳು ಮುಂದೆನೆ ಹೋಗಲ್ಲ ಅಂತೆ. ಅವತ್ತಿನ ಮಟ್ಟಿಗೆ ಅಂತ ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತ ನಮ್ಮ ಅಭಿಮನ್ಯುನ ಇವತ್ತು ಯಾಕೆ ಕಾರ್ಯಾಚರಣೆಗೆ ತಗೋ ಹೋಗ್ತಾ ಇಲ್ಲ? ಕಾರ್ಯಾಚರಣೆಗೆ ತಗೊಂಡೋಗಿ ಕಾಡಲ್ಲಿ ಕರ್ಕೊಂಡು ಹೋಗೋದು ಬೇಕಾಗಿಲ್ಲ. ಅಭಿಮನ್ಯು ಇದಾನೆ ಅಂದ್ರೆ ಒಂದು ಧೈರ್ಯನೂ ಕೂಡ, ಅದರ ಒಂದು ಅಡ್ವೈಸ್ ಇರುತ್ತೆ. ಅವರ ಮಾವುತರಾಗಿರ್ಬೋದು ವಸಂತ್ ಅವರು, ಅವರ ಒಂದು ಐಡಿಯಾ ಇರುತ್ತೆ. ಆ ಐಡಿಯಾದಲ್ಲಿ ಒಂದು ಕೆಲಸ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮುಂದೆ ಬರ್ಬೋದು. ಯಾಕಂತ ಹೇಳಿದ್ರೆ ಅಭಿಮನ್ಯು ಇಲ್ದಲೇ ಇರುವಂತ ಕಾರ್ಯಾಚರಣೆ ಯಶ್ಲೂರ್ ಭಾಗದಲ್ಲಿ ಎಲ್ರಿಗೂ ಗೊತ್ತಿದೆ ಅರ್ಜುನನ್ ಬಗ್ಗೆ ಏನಾಯ್ತು ಅಂತ ಹೇಳ್ಬಿಟ್ಟು. ಇನ್ನೂ ಕೂಡ ಅನುಭವಗಳು ತುಂಬಾ ಬೇಕಾಗಿದೆ. ಹಾಗಾಗಿ ಇವತ್ತು ಅಭಿಮನ್ಯು ಮತ್ತೆ ವಸಂತಿಗೆ ಒಂದು ಅವತ್ತಿನ ಮಟ್ಟಿಗಿರುವಂತ ಒಂದು ನೋಡಿ, ಯಾರೇ ಎಷ್ಟು ಇಲಾಖೆಯವರು ಏನೇ ಪ್ಲಾನಿಂಗ್ ಮಾಡಲಿ,
ಆ ಪ್ಲಾನಿಂಗ್ ಪ್ರಕಾರ ಕೆಲಸ ಮಾಡೋದು ಸಾಕಾನೆ ಆಗಿರ್ಬೋದು, ಅದರ ಮಾವುತರಾಗಿರ್ಬೋದು, ಅವ್ರಿಗೆ ಸಂಬಂಧಪಟ್ಟಿರುತ್ತದು. ಆನೆನ ಯಾವ ರೀತಿ ಅದನ್ನ ಹಿಡ್ಕೊ ಬರ್ಬೇಕು, ಯಾವ ರೀತಿ ಅದು ಲಾರಿಗೆ ತಳ್ಳಬೇಕು, ಯಾವ ರೀತಿ ಈಗ ಕ್ರೇನ್ಗಳು ಬಂದಿದೆ. ಮುಂಚೆ ಎಲ್ಲ ಅಭಿಮನ್ಯು ಲಾರಿಗೆ ಫೈಟ್ ಆಡಿ ನುಗ್ತಾ ಇದ್ದ, ಅಂತದ್ರಲ್ಲಿ ಇವತ್ತು ಕ್ರೇನ್ ಬಂದಿದೆ ಅಂತ ನಮ್ಮ ಅಭಿಮನ್ಯುನ ಮರಿಬಾರ್ದು ಅಂತಾನು ನಾನು ಹೇಳ್ತೀನಿ ಕಿರಣ್. ಯಾಕಂದ್ರೆ ಅಭಿಮನ್ಯು ಇರುವಂತ ಕಾರ್ಯಾಚರಣೆ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಖುಷಿ ಪಡುವಂತ ವಿಚಾರ. ಅಭಿಮನ್ಯು ಇದಾನೆ ಅಂತ ಹೇಳಿದ್ರೆ ಇಡೀ ಜನನು ನೋಡ್ತಾರೆ. ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಅಂದ್ರೆ ಯಾರು ಒಂದು ತಲೆನೇ ಕೆಡಿಸ್ಕೊಳ್ಳಲ್ಲ, ಇವತ್ತು ಅಷ್ಟು ಇಂಟ್ರೆಸ್ಟ್ ಪಡೋದಿಲ್ಲ. ಹಾಗಾಗಿ ಒಂದು ಅಭಿಮನ್ಯುನು ಕೂಡ ಮುಂದಕ್ಕೆ ತಗೋಬರ್ಬೇಕಂತ ನಾನು ಕೇಳ್ಕೊಳ್ತೀನಿ. ಅಭಿಮನ್ಯು ಕ್ಯಾಂಪ್ ಅಲ್ಲಿ ಬಂದು ಹೆಡ್ ಕೋಚ್ ತರ ಇರ್ಬೇಕು ಅಂತ ಆಸೆ ಸರ್. ಹೌದು, ಈಗ ನಮ್ಮ ಮನೇಲಿ ಒಂದು ಹಿರಿಯ ಜನರು ಒಂದು ಅನುಭವ, ನಮ್ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಅವ್ರು ಮಾಡಿದಂತ ಬಿಸ್ನೆಸ್ ಲಕ್ಷಾಂತರ ದುಡ್ಡು ಮಾಡಿದ್ದಾರೆ, ಕೋಟ್ಯಾಂತರ ದುಡ್ಡು ಮಾಡಿದಾರೆ ಅಂದ್ರೆ ನಾನೇನ್ ಮಾಡ್ತೀನಿ, ನಮ್ಮ ಅಪ್ಪನ್ನ ಫಾಲೋ ಮಾಡ್ತೀನಿ, ನಾನು ನಮ್ಮ ಹಿರಿಯರನ್ನ ಫಾಲೋ ಮಾಡ್ತೀನಿ, ಅವ್ರು ಏನ್ ಮಾಡಿದ್ರು ಅದನ್ನ ಫಾಲೋ ಮಾಡ್ತೀನಿ. ಅದೇ ರೀತಿ ಅವ್ರನ್ನ ನನ್ನ ಜೊತೆಲಿ ಕರ್ಕೊ ಹೋಗ್ತೀನಿ. ಅವ್ರು ಏನು ಮಾತಾಡೋದ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅವ್ರು ಮಾಡಿದಂತ ಕೆಲ್ಸನ ನಾನು ಮಾಡಕ್ ಇಷ್ಟಪಡ್ತೀನಿ. ಹಾಗಾಗಿ ಅದೇ ರೀತಿ ಇವತ್ತು ನಮ್ಮ ಅಭಿಮನ್ಯುನು ಕೂಡ ಮುಂದೆ ತಗೊಬಂದು ವಸಂತ್ ಅವರಿಗೂ ಕೂಡ ಅವ್ರಿಗಿರೋ ಅನುಭವಗಳನ್ನ ತಗೋಬೇಕು. ಯಾವ ಸಂದರ್ಭದಲ್ಲಿ ಏನ್ ಕೆಲಸ ಮಾಡ್ಬೇಕಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಎಲ್ಲಾ ರೀತಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮದ ಇರೋ ಕಾಡಾನೆ ಆಗಿರ್ಬೋದು, ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಬಲಿಷ್ಠವಾದ ಕಾಡಾನೆ ಆಗಿರ್ಬೋದು, ಅದನ್ನ ಯಾವ ರೀತಿ ಸೆರೆ ಹಿಡಿಯೋದು, ಯಾವ ರೀತಿ ಅದನ್ನ ನೂಕೋದು, ಯಾವ ರೀತಿ ಅದನ್ನ ಫೈಟ್ ಮಾಡೋದು ಅನ್ನೋದು ಅವ್ರಿಗೆ ತುಂಬಾ ಯುಕ್ತಿ ಇದೆ. ನಮ್ಮ ಅಭಿಮನ್ಯುಗೂ ಕೂಡ ತುಂಬಾ ಚಾಣಕ್ಯ ಇದ್ದಾನೆ. ಮತ್ತೆ ಕಿಂಗ್ ಅಭಿಮನ್ಯು ಒಂದ್ ಕಾರ್ಯಾಚರಣೆಯಲ್ಲಿ ಇದಾನಂದ್ರೆ ಇಡೀ ಇಲಾಖೆಗೆ ಒಂದು ಗತ್ತು, ಒಂದು ಧೈರ್ಯ ಅಂತಾನು ನಾನು ಹೇಳಕ್ ಇಷ್ಟಪಡ್ತೀನಿ ಕಿರಣ್. ಅದನ್ನ ಮುಂದಕ್ಕೆ ಕರ್ಕೊಂಡೇ ಬರ್ಬೇಕು ಅಂತ ನನ್ನ ಒಂದು ಮನವಿ ಕಿರಣ್. ನಮಗೂ ಅದೇ ಆಸೆ ಸರ್. ಒಂದು 300 ಆನೆ ಕಾರ್ಯಾಚರಣೆ, ಒಂದು 200 ಹುಲಿ ಕಾರ್ಯಾಚರಣೆ ಮಾಡಿದೆ. ಅದು ಒಂದು ಅನುಭವ ಯೂಸ್ ಮಾಡ್ಕೊಬೇಕು. ಹೌದು, ಅದನ್ನ ಈಗ ಕಟ್ಟಾಕ್ದಂಗೆ ಒಂದೇ ಕಡೆ ಬಿಡಬಾರ್ದು ಕಿರಣ್. ಈಗ ನೋಡಿ, ಅಭಿಮನ್ಯು ಇದಾನೆ ಅಂದ್ರೆ ಎಲ್ಲಿದ್ದಾನೆ ಅಂತ ಜನ ಕೇಳ್ತಾ ಇದಾರೆ. ಇವತ್ತು ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಬರ್ತಾ ಇಲ್ಲ ಅಂತ, ವಯಸ್ಸಾಗಿದೆ ಅಂತ ಹೇಳಿ ಅದ್ರ ಶಕ್ತಿ ಇನ್ನು ಕುಗ್ಗಿಲ್ಲ. ಯಾವುದೇ ಕಾರ್ಯಾಚರಣೆ ಈಗ್ಲೂ ಕೊಟ್ಟರು ನಮ್ಮ ಅಭಿಮನ್ಯು ನಿಭಾಯಿಸ್ತಾನೆ. ಆದ್ರೆ ಕಾರ್ಯಾಚರಣೆಗೆ ಬಳಸೋದ್ ಬೇಕಾಗಿಲ್ಲ, ಕ್ಯಾಂಪಿಗೆ ಕರ್ಕೊ ಬರ್ಬೇಕಂತ ನಾನು ಕೇಳ್ಕೊಳ್ತೀನಿ ಕಿರಣ್. ಸರ್ ವಯಸ್ಸಾಗಿದೆ ಅಂದ್ರೆ ನಮ್ ಕೈಲೂ ನಂಬಕ್ಕಾಗಲ್ಲ ಸರ್. ಮೊನ್ನೆ ಮಕ್ನ ಆನೆಗೆ ಯಾವ ಸ್ಪೀಡ್ ಅಲ್ಲಿ ಹೋಯ್ತು ಆನೆ ಅಂತ ಗೊತ್ತಿರ್ಬೋದು, ನೋಡಿರ್ತೀರಾ ವಿಡಿಯೋ. ಆ ವಿಡಿಯೋ ಎಲ್ಲ ವೈರಲ್ ಆಯ್ತು. ಅಭಿಮನ್ಯು ಆ ಮಕ್ನ ಕಾಡಾನೆನ ಯಾವ ರೀತಿ ಆ ಒಂದು ಕಾರ್ ಸ್ಪೀಡ್ ಅಲ್ಲಿ ಹೋಗ್ತಾನೆ, ಅದು ಒಂದು ರೇಸ್ ಮಾಡ್ದಂಗೆ ಅದನ್ನ ಓಡಿಸ್ತಾನೆ ಅಂದ್ರೆ ಅದನ್ನ ನೋಡೇ ಆ ಮಕ್ನ ಕಾಡಾನೆ ಓಡೋಗುತ್ತೆ. ಅಂತದ್ರಲ್ಲಿ ಇವತ್ತು ಕೂಡ ನಮ್ಮ ಅಭಿಮನ್ಯುಗಿರುವಂತ ಶಕ್ತಿನ ಬಳಸೋದ್ ಬೇಕಾಗಿಲ್ಲ, ಅದರ ಯುಕ್ತಿನ ಬಳಸ್ಕೊಂಡು ಕೆಲಸ ಮಾಡ್ಲಿ ಅಂತ ನಾನು ಹೇಳ್ತೀನಿ. ಮತ್ತೆ ಕರ್ಕೊಂಡ್ ಬರ್ಲಿ ಕ್ಯಾಂಪ್ಗಳಿಗೆ, ಅದನ್ನ ಬಳಸೋದ್ ಬೇಡ. ಕಾರ್ಯಾಚರಣೆಯಲ್ಲಿ ಕಾಡಾನೆ ಹಿಂದೆ ಹೋಗೋದ್ ಬೇಡ, ಬರೀ ಒಂದ್ ಕ್ಯಾಂಪಿಗೆ ತಗೋ ಬರ್ಲಿ. ಅಭಿಮನ್ಯು ಇದಾನೆ ಅಂದ್ರೆ ಒಂದು ನಮ್ಗೆ ಖುಷಿ ಪಡುವಂತ ವಿಚಾರ. ಹೌದು ಸರ್, ನಮಗೂ ಅಷ್ಟೇ. ಈ ಕ್ಯಾಂಪ್ ಹೋದ್ರೆ ತುಂಬಾ ಜನ ಕೇಳ್ತಾರೆ, ಅಭಿಮನ್ಯು ಎಲ್ಲಿ, ಕ್ಯಾಂಪ್ ಅಲ್ಲೇ ಮಾತ್ರ ಉಳಿಸ್ಬಿಟ್ರೆ ಕ್ಯಾಂಪ್ ಆನೆನ ದಸರಲ್ಲಿ ಒಂದೇ ಸತಿ ನೋಡಕ್ ಆಗೋದು ಅಂತ. ಅದು ಬರ್ಲಿ, ನಮ್ಮ ಕಾರ್ಯಾಚರಣೆಯಲ್ಲಿ ಆರಾಮಾಗಿ ಬರೀ ಕ್ಯಾಂಪ್ ಅಲ್ಲಿ ಇರ್ಲಿ, ಈ ಆನೆನೆ ಹೋಗಿ ಕೆಲಸ ಮಾಡ್ಲಿ ಅಂತ ನಮಗೂ ಆಸೆ ಸರ್. ಓಕೆ, ಥ್ಯಾಂಕ್ ಯು ಸರ್.